ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 71ನೇ ಅಧ್ಯಾಯ 6ನೇ ವಾಕ್ಯ. ನಾನು ಹುಟ್ಟಿದನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತನಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಹುಟ್ಟಿದ್ರಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತನಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಪ್ರಿಯರೇ, ಸಾಮಾನ್ಯವಾಗಿ ಮನುಷ್ಯರ ಜೀವಿತದಲ್ಲಿ ನಾವು ಹುಟ್ಟಿದಿನಿಂದ ಸಾಯುವವರೆಗೆ ಒಬ್ಬರಲ್ಲ ಒಬ್ಬರ ಮೇಲೆ ಆತುಕೊಳ್ಳುತ್ತಾ ಜೀವಿಸುತ್ತೇವೆ. ಒಬ್ಬರಲ್ಲ ಒಬ್ಬರ ಮೇಲೆ ಭರವಸೆಯನ್ನ ಇಟ್ಟುಕೊಳ್ಳುತ್ತಾ ನಾವು ಜೀವಿಸುತ್ತೇವೆ. ಮೊದಲನೇದಾಗಿ ನಾವು ಹುಟ್ಟುವಾಗ ಆ ತಾಯಿಯನ್ನ ಆತುಕೊಳ್ಳುತ್ತಾ ಬೆಳೆಯುತ್ತೇವೆ. ಎರಡನೇದಾಗಿ ಸ್ವಲ್ಪ ಬೆಳೆದ ನಂತರ ನಮ್ಮ ತಂದೆಯನ್ನ ಆತುಕೊಳ್ಳುತ್ತೇವೆ. ಮೂರನೇದಾಗಿ ನಾವು ಬೆಳೆದು ಸ್ವಲ್ಪ ದೊಡ್ಡವರಾದ ಮೇಲೆ ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ಬಂಧು ಮಿತ್ರರನ್ನ ಆತುಕೊಳ್ಳುತ್ತೇವೆ. ನಂತರ ನಮ್ಮ ಅಣ್ಣ ತಂಗಿಯರನ್ನ ಆತುಕೊಳ್ಳುತ್ತೇವೆ. ಅದರ ನಂತರ ಒಂದು ಉನ್ನತವಾದ ಪದವಿಯನ್ನು ಪಡೆದುಕೊಂಡ ಮೇಲೆ, ಒಂದು ಕೆಲಸ ಬಂದ ಮೇಲೆ ನಮ್ಮ ಪದವಿಯನ್ನ ಆತುಕೊಳ್ಳುತ್ತೇವೆ. ನಮಗಿರುವ ಕೆಲಸವನ್ನ ಆತುಕೊಳ್ಳುತ್ತೇವೆ, ನಮಗಿರುವ ಸಂಬಳವನ್ನ ಆತುಕೊಳ್ಳುತ್ತೇವೆ. ನಂತರ ಅಧಿಕಾರಿಗಳನ್ನ ಆತುಕೊಳ್ಳುತ್ತೇವೆ, ನಮ್ಮ ಮೇಲಧಿಕಾರಿಗಳನ್ನ ಆತುಕೊಳ್ಳುತ್ತೇವೆ. ಯಾಕೆ? ಕೆಲವು ಸಮಯ ರಾಜಕೀಯ ವ್ಯಕ್ತಿಗಳನ್ನ ಆತುಕೊಳ್ಳುತ್ತೇವೆ. ಈ ರೀತಿಯಲ್ಲಿ ಹುಟ್ಟಿದ್ರಿಂದ ಸಾಯುವವರೆಗೆ ನಾವು ಒಬ್ಬರಲ್ಲ ಒಬ್ಬರ ಮೇಲೆ ಆತುಕೊಳ್ಳುತ್ತಾ ಬೆಳೆಯುತ್ತೇವೆ, ಆತುಕೊಳ್ಳುತ್ತಾನೆ ಜೀವಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಆತ್ಮಿಕ ವಿಚಾರದಲ್ಲಿ ನಾವು ನೋಡೋದಾದ್ರೆ ನಾವು ಒಬ್ಬ ಸೇವಕರನ್ನ ಆತುಕೊಂಡಿರ್ತೇವೆ. ಈ ಸೇವಕರು ನಮಗೆ ಸಹಾಯ ಮಾಡಬಹುದು, ಈ ಸೇವಕರಿಂದ ನಮಗೇನಾದ್ರೂ ಸಿಕ್ಕಬಹುದು, ಅಥವಾ ಈ ಪ್ರವಾದಿಯಿಂದ ನಮಗೇನಾದ್ರೂ ಸಿಕ್ಕಬಹುದು ಎಂಬುದಾಗಿ ಆತುಕೊಳ್ಳುತ್ತೇವೆ. ಆದರೆ ನಾವು ಆತುಕೊಳ್ಳಬೇಕಾಗಿರುವುದು ಮನುಷ್ಯರ ಮೇಲೆ ಅಲ್ಲ, ಹೊರತಾಗಿ ದೇವರ ಮೇಲೆ ನಾವು ಆತುಕೊಳ್ಳಬೇಕು ಎಂಬುದಾಗಿ ದಾವೀದನು ನಮ್ಮೊಟ್ಟಿಗೆ ಇವತ್ತಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರಾತ್ಮನು ನಮಗೆ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯುವಂತ ವಾಕ್ಯವನ್ನ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ನಾನು ಹುಟ್ಟಿದ ದಿನದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಪ್ರಿಯರೇ, ನಾವು ಹುಟ್ಟಿದ ದಿನದಿಂದ ಇಲ್ಲಿವರೆಗೆ ಯಾರನ್ನೆಲ್ಲ ಆತುಕೊಂಡು ಬಂದಿದ್ದೇವೆ. ಆದರೆ ಇವತ್ತಿನಿಂದ ಆದರೂ ದೇವರನ್ನ ಆತುಕೊಳ್ಳೋಣ. ದೇವರನ್ನ ಆತುಕೊಳ್ಳುವಾಗ ದೇವರು ನಮ್ಮ ಉದ್ಧಾರ ಮಾಡುತ್ತಾನೆ, ದೇವರು ನಮ್ಮನ್ನ ನಡೆಸುತ್ತಾನೆ, ದೇವರು ನಮ್ಮನ್ನ ಬೋಧಿಸುತ್ತಾನೆ, ದೇವರು ನಮಗೆ ಸಹಾಯವನ್ನ ಮಾಡುತ್ತಾನೆ. ಎರಡನೇದಾಗಿ, ತಾಯಿ ಎತ್ತದಿಂದ ನನ್ನ ಉದ್ಧಾರಕನು ನೀವೇ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮನ್ನ ಅವರು ಧರಿಸ್ತಾರೆ, ಇವರು ಧರಿಸ್ತಾರೆ, ನಾವು ಓದಿರುವಂತಹ ಪಟ್ಟ ಪದವಿ ನಮ್ಮನ್ನು ಉದ್ಧಾರ ಮಾಡುತ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಯಾವುದು ಕೂಡ ನಮ್ಮನ್ನ ಉದ್ಧಾರ ಮಾಡೋದಿಲ್ಲ. ಈ ಲೋಕದ ಐಶ್ವರ್ಯ ಆಗಿರ್ಬೋದು, ಈ ಲೋಕದಲ್ಲಿರುವಂತ ಉನ್ನತ ಶಿಕ್ಷಣಗಳಾಗಿರ್ಬೋದು, ಈ ಲೋಕದಲ್ಲಿರುವಂತಹ ಪಟ್ಟ ಪದವಿಗಳಾಗಿರ್ಬೋದು, ಈ ಲೋಕದಲ್ಲಿರುವಂತಹ ಆಸ್ತಿ ಅಂತಸ್ತು ಐಶ್ವರ್ಯಗಳಾಗಿರ್ಬೋದು, ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನ ಉದ್ಧಾರ ಪಡಿಸಬೇಕಾದ್ರೆ ಅದು ಯೇಸು ಕ್ರಿಸ್ತನಿಂದಲೇ ಮಾತ್ರವೇ ಸಾಧ್ಯ. ನಾವು ಉದ್ಧಾರ ಆಗಬೇಕಾದ್ರೆ ಯೇಸು ಕ್ರಿಸ್ತನು ಮಾತ್ರವೇ ನಮ್ಮನ್ನು ಉದ್ಧರಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ಆತನು ನಮ್ಮನ್ನ ಸೃಷ್ಟಿಸಿದ ಆತನು ನಮ್ಮನ್ನ ಸೃಷ್ಟಿ ಮಾಡಿದ ದೇವರು. ಆದ್ರಿಂದ ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಆತನಿಗೆ ಮಾತ್ರವೇ ಗೊತ್ತುಂಟು. ಪ್ರಿಯರೇ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಇಲ್ಲಿ ಹಿಗ್ಗುತ್ತಿರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದನ್ನ ತಮಿಳಲ್ಲೂ ಇಂಗ್ಲಿಷಲ್ಲಿ ನಾವು ನೋಡುವಾಗ ಐ ವಿಲ್ ಪ್ರೈಸ್ ಯು ಅಂತ ಹೇಳಿ ಬರೆಯಲ್ಪಟ್ಟಿದೆ. ಮತ್ತೆ ನಾನು ಒಮ್ಮೆಯೇ ತುದಿಪೇನೆ ಎಂಬುದಾಗಿ ತಮಿಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅದರ ಅರ್ಥ ನಾನು ಯಾವಾಗಲೂ ಸ್ತುತಿಸುತ್ತಿರುವುದು ನಿನ್ನಲ್ಲಿಯೇ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾವು ಯಾವಾಗಲೂ ಕೂಡ ಕರ್ತನನ್ನೇ ಸ್ತುತಿಸಬೇಕು, ದೇವರನ್ನೇ ಸ್ತುತಿಸಬೇಕು, ಆತನನ್ನೇ ಕೊಂಡಾಡಬೇಕು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದ ಮುಖಾಂತರ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ವಾಕ್ಯದ ಪ್ರಕಾರ ದೇವರೇ, ನಾವು ನಮ್ಮ ಜೀವಿತದಲ್ಲಿ ದೇವರ ಹುಟ್ಟಿನಿಂದ ಇವತ್ತಿನವರೆಗೆ ಅನೇಕರನ್ನ ಆತುಕೊಂಡುತ್ತಾ ಬೆಳೆದು ಬಂದಿದ್ದೇವೆ ಸ್ವಾಮಿ. ಅನೇಕ ಮನುಷ್ಯರ ಮೇಲೆ, ಪಟ್ಟ ಪದವಿಗಳ ಮೇಲೆ, ಬಂಧು ಮಿತ್ರರ ಮೇಲೆ, ತಂದೆ ತಾಯಿಗಳ ಮೇಲೆ, ನಮಗಿರುವ ಕೆಲಸಗಳ ಮೇಲೆ, ನಮಗಿರುವ ಪಟ್ಟ ಪದವಿಗಳ ಮೇಲೆ, ಅಧಿಕಾರಿಗಳ ಮೇಲೆ, ರಾಜಕೀಯ ವ್ಯಕ್ತಿಗಳ ಮೇಲೆ, ಅನೇಕರ ಮೇಲೆ ನಾವು ಆತುಕೊಳ್ಳುತ್ತಾ ಬೆಳೆದು ಬಂದಿದ್ದೇವೆ. ಅದು ಮಾತ್ರವಲ್ಲದೆ ಸೇವಕರನ್ನ ಆತುಕೊಳ್ಳುತ್ತಾ ಬೆಳೆದು ಬಂದಿದ್ದೇವಪ್ಪ. ಆದರೆ ಸ್ವಾಮಿ, ನಾವು ಆತುಕೊಳ್ಳಬೇಕಾಗಿರುವುದು ಅಪ್ಪ ನಿನ್ನ ಮೇಲೆ ಎಂಬುದಾಗಿ
ಎಂಬುದಾಗಿ ಇವತ್ತಿನ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ವಿಶೇಷವಾಗಿ ಮಾತನಾಡಿದ ನಿನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೇಳಿದಾಗಿ ಸ್ವಾಮಿ, ನಮ್ಮನ್ನು ಅವರು ಉದ್ಧಾರ ಮಾಡ್ತಾರೆ, ಇವರು ಉದ್ಧಾರ ಮಾಡ್ತಾರೆ, ಮನುಷ್ಯರು ಉದ್ಧಾರ ಮಾಡ್ತಾರೆ ಎಂಬುದಾಗಿ ಅವರ ಮೇಲೆ ಭರವಸೆ ಇಟ್ಟಿದ್ವಪ್ಪ. ಆದರೆ ಯಾರು ಕೂಡ ಉದ್ಧಾರ ಮಾಡೋದಿಲ್ಲ ದೇವರೇ, ನೀನು ಮಾತ್ರವೇ ನಮ್ಮನ್ನು ಉದ್ಧರಿಸುವ ದೇವರೆಂಬುದಾಗಿ ಈ ವಾಕ್ಯದ ಮುಖಾಂತರ ನಮ್ಮ ಆತ್ಮಿಕ ಕಣ್ಣುಗಳನ್ನ ದೇವರ ಆತ್ಮನೆ ತೆರೆದದ್ದಕ್ಕಾಗಿ, ಈ ಒಂದು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿ ಎಂಬ ವಾಕ್ಯದ ಪ್ರಕಾರ. ಹೌದು ಸ್ವಾಮಿ ದೇವರೇ, ನಾವು ಯಾವಾಗಲೂ ನಿನ್ನನ್ನೇ ಸ್ತುತಿಸಬೇಕು, ನಿನ್ನನ್ನೇ ಕೊಂಡಾಡಬೇಕು, ನಿನ್ನನ್ನೇ ಆರಾಧಿಸಬೇಕೆಂಬ ಈ ಒಂದು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ವಿಶೇಷವಾಗಿ ಈ ಒಂದು ದಿನದಲ್ಲಿ ನಮ್ಮೊಟ್ಟಿಗೆ ವಿಶೇಷವಾಗಿ ಮಾತನಾಡಿದ ನಿನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಒಂದು ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ, ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಅವರು ಈ ಲೋಕದಲ್ಲಿ ಯಾವುದನ್ನು ಆತುಕೊಳ್ಳದೆ ನಿನ್ನನ್ನೇ ಆತುಕೊಳ್ಳುವವರಾಗಿ, ನೀನೇ ಉದ್ಧರಿಸುವ ದೇವರೆಂಬುದಾಗಿ ಅರಿತುಕೊಳ್ಳುವುದಾಗಿ ಪ್ರತಿಯೊಬ್ಬೊಬ್ಬರ ಹೃದಯವನ್ನ ಸ್ವಾಮಿ ನೀನು ಮುಟ್ಟು ದೇವರೇ, ಪ್ರತಿಯೊಬ್ಬೊಬ್ಬರ ಆತ್ಮಿಕ ಕಣ್ಣುಗಳನ್ನು ತೆರೆಯಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ವಿಶೇಷವಾದ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.